ಹೇಳ್ಬೋದಾ? ಹೇಳ್ಬಿಡಿ ಸರ್, ಹೇಳ್ಬಿಡಿ. ಅಲ್ಲ, ಯಾಕಂದ್ರೆ ಅಲ್ಲ ಒಂದೊಂದೇ ಅದು ಪೂರ್ತಿ ಹೇಳಕ್ಕಾಗಲ್ಲ. ಪ್ಲೀಸ್, ಕೆಲವು ನಮಗೆ ಸಲಹೆ ಕೊಟ್ಟಿದ್ದಾರೆ, ಕೆಲವರು ವಿರೋಧ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ನಾವ್ ಯಾವ ಗೊಂದಲದಲ್ಲಿ ನಾವ್ ಏನ್ ಕೆಲಸ ಮಾಡ್ಬೇಕು ಅಂತ ನಿಮ್ ಮುಂದೆ ಇಡ್ತೀನಿ ಅಷ್ಟೇ. ದಯವಿಟ್ಟು ಕೇಳ್ಕೊಳ್ಳಿ. ಕಮಲಹಾಸನ್ ಸಿನಿಮಾದ ಆಯ್ತಾ, ಅದಾದ್ಮೇಲೆ ಮಡನೂರ್ ಮನು ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿ ಎಂಬ ಒಂದು ಆಹ್ವಾನ ಪ್ರಚಾರಕರ್ತರ ಮೂಲಕ ನನ್ನ ಫೋನಿಗೆ ಬಂದು ಬಿತ್ತು. ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು 12:30ಕ್ಕೆ ಹಿಂದೂಡಲಾಗಿದೆ. ಯಾಕೆಂದರೆ 3 ಗಂಟೆಗೆ ಕಮಲಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು. ಈ ಹಿನ್ನೆಲೆಯಲ್ಲಿ ಕೆಲವು ಮಾತು. ಒಂದು, ಮಡನೂರ್ ಮನು ಯಾರು? ಆತನಿಗೋಸ್ಕರ ಕೇಳಿಸ್ಕೊಳ್ಳಿ, ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು 4-5 ಗಂಟೆ ವ್ಯರ್ಥ ಮಾಡಬೇಕೆ? ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ? ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ, ಹಂಚಿಕೆದಾರರ ಮತ್ತು ಪ್ರದರ್ಶಕರ ಒಕ್ಕೂಟವಲ್ಲವೇ? ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ? 2, ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ? ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ ನೀವು ಮನು ಮಡನೂರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ? 3, ಆ ಮಾತುಗಳನ್ನು ಆಡಿದ್ದು ಮಡನೂರ್ ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ? ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ? ವರದಿ ಬಂದಿದೆಯಾ? ಈಗ ಎಐ ಮೂಲಕ ಯಾರ ಧ್ವನಿಯನ್ನು ಬೇಕಿದ್ದರೂ ಮರು ಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ? 4, ಮಡನೂರ್ ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದ್ರೆ ನೀವೇನು ಮಾಡಲಿದ್ದೀರಿ? ಮನುವನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡುತ್ತೀರಾ? ಆ ಹಕ್ಕು ನಿಮಗೆ ಕೊಟ್ಟವರು ಯಾರು? ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ? ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡುತ್ತೀರಿ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ. 5, ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನೊಬ್ಬ ಕುಡಿದು ಇದು ಪತ್ರಕರ್ತ ಮಾತಾಡ್ತಿರೋದು, ನಾನಲ್ಲ. ಕುಡಿದು ಏನೋ ಮಾತಾಡಿರಬಹುದು, ನನಗಂತೂ ಅದು ಗೊತ್ತಿರಲಿಲ್ಲ. ಯಾವ ಪತ್ರಿಕೆಗಳಲ್ಲೂ ಅನ್ನುವ ವರದಿಯಾಗಿಲ್ಲ. ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ. ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಗತ್ ಜಾಹೀರಾತು ಮಾಡುವುದಿಲ್ಲವೇ? ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗೆ ಮುಂದಿನ ವಾರ 100 ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ಕಮಲಹಾಸನ್ ತಮಿಳು ಥಗ್ ಲೈಫ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು. ಆದರೆ ಕಮಲಹಾಸನ್ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟು ದುರ್ಬಲರೇ ನೀವು. ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನಾವು 3 ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟುಕೊಂಡಿದ್ದೇವೆ, ಕಮಲಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು. ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡನೂರ್ ಮನೋವನ್ನು ಅದುಮಿಡಲು ಹೊರಟಿದ್ದೀರಾ. ಕಳೆದ ವಾರ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಬಂತು. ಬಾನು ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಕಾರಸೂರಳ್ಳಿ ಸಿನಿಮಾ ಮಾಡಿದ್ದರು. ಅದಕ್ಕೆ 3 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು. ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು. ವಾಣಿಜ್ಯ ಮಂಡಳಿ ಬಾನು ಮುಸ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಿತ್ತು. ನಿಮಗೆ ಅದು ನೆನಪಾಗಲಿಲ್ವೇ? ಕೊನೆಯದಾಗಿ, ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ. ಈ ವರ್ಷ ಬಂದ 100 ಸಿನಿಮಾಗಳ ಪೈಕಿ 1 ಕೂಡ ದುಡ್ಡು ಮಾಡಿಲ್ಲ. ನಿರ್ಮಾಪಕ ಕಂಗಲಾಗಿದ್ದಾನೆ. ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ. ಕಲಾವಿದರಿಗೆ ಕೆಲಸ ಇಲ್ಲ. ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ OTT ಕೇಳುವುದು, ಸರ್ಕಾರದ ಮಲ್ಟಿಪ್ಲೆಕ್ಸ್ ದರವನ್ನು 200 ರೂಪಾಯಿ ಇಳಿಸುವ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಇಲಿ ಹಿಡಿದರು ಎಂಬಂತೆ ಮಡನೂರ್ ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ. ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ? ಯೋಚಿಸಿ. 30 ವರ್ಷಗಳಿಂದ ಚಿತ್ರರಂಗದ ಜೊತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದೇನೆ. ಮಡನೂರ್ ಮನು ಆಡಿರುವ ಮಾತುಗಳು ತಲುಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಇವರೆಲ್ಲ ಇದ್ದಾರೆ. ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬೈಯುತ್ತಿರುತ್ತಾರೆ. ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಘನತೆಯುಳ್ಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು.
ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದೇ ಆಗಿರಬೇಕು ಅಲ್ಲವೇ? ಈಗ ಇದು 30 ವರ್ಷದಿಂದ 35 ವರ್ಷದಿಂದ ನಾವು ನೋಡ್ಕೊಂಡ್ ಬಂದಂತ ಪತ್ರಕರ್ತರು ಜೋಗಿ ಅವರು ಫೇಸ್ಬುಕ್ ಅಲ್ಲಿ ಬರ್ತಿದ್ರು, ನೀವು ಫೇಸ್ಬುಕ್ ಅಲ್ಲಿ ಆನ್ಸರ್ ಕೊಟ್ಟಿದ್ರು ಆಗಿರ್ತಿತ್ತು. ನಿಮ್ಮ ಸಲಹೆ ಇಷ್ಟು ಎಲ್ಲ ಕೆಲವು ಇದಾವೆ, ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಪತ್ರಿಕೋದ್ಯಮಿಗಳು ತಾನೆ ಅವರೇ ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ಬೆಟ್ಟ ಆಗೋದು ಇಲ್ಲಿ ಹಿಡ್ದಂಗೆ ಇದೆಲ್ಲ ಹೇಳಿದಾಗ ನಾವೇನು ಗೊಂದಲಕ್ಕೆ ಸಿಕ್ಕಾಗುತ್ತೆ? ನಾನೀಗ ಪತ್ರಿಕಾಗೋಷ್ಠಿ ಕರೆದು ಮನು ವಿಷಯ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದ್ದಾವೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಇಟ್ಟನೆ ಹೊರತು ನಾನು ಯಾರನ್ನೂ ಕೂಡ ಅವರು ಅದ್ರ ಇದಕ್ಕೇನು ಬೆಲೆನೇ ಇಲ್ವಾ? ಇದಕ್ಕೇನು ಇದನ್ನ ಇಗ್ನೋರ್ ಮಾಡೋದಾ? ನೀವೇ ಹೇಳಿ ಸರ್, ಇದನ್ನ ಇಗ್ನೋರ್ ಮಾಡ್ಬೋದಾ? ಒಬ್ಬರ ಅವತ್ತು ಅವ್ರು ಹಂಗ್ ಬರ್ದಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ ಅವರು ಕೆಲವು ನೋಡಿ ನಾನಿಲ್ಲಿ ಅವ್ರನ್ನ ಯಾವುದೇ ಕಾರಣದಲ್ಲೂ ಒಂದ್ ನಿಮಿಷ ಯಾರಿಗೂ ಕೂಡ ಅವ್ರನ್ನ ದೂಷಣೆಯನ್ನು ಮಾಡ್ತಾ ಇಲ್ಲ, ಮತ್ತೊಂದಿಲ್ಲ. ಒಂದ್ ನಿಮಿಷ ಯಾಕೆಂದ್ರೆ ಅವರು ನನಗೆ 35 ವರ್ಷ ಗೆಳೆಯರು. ಸರ್, ಇವಾಗ ಅದು ಏನು ಆಗೋವರೆಗೂ ಏನು ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣದಲ್ಲೂ ಅವ್ರ ಮೇಲೆ ಈಗ ವಾಣಿಜ್ಯ ಮಂಡಳಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ಹೋಗ್ಬೇಕು ಅಂತ ಆ ಕೆಲಸ ನಾವು ಮಾಡ್ತೀವಿ ಸರ್. ಎಲ್ಲ ಸಂಘ ಸಂಸ್ಥೆ ಸರಿ ಸರ್. ಎಲ್ಲ ಸಂಘ ಸಂಸ್ಥೆಗಳ ಅಭಿಪ್ರಾಯದ ಮೇರೆಗೆ ಅವರೇ ನಾಯಕ ನಟರೆಲ್ಲ ಕರೆಸ್ತಾ ಇದ್ವಿ, ಅದೆಲ್ಲ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಸರ್ಕಲ್ನಲ್ಲೇ ಇದ್ದಾರೆ ಸಿಲ್ವರ್ ಮಾಡಿ 2 ತಿಂಗಳು ಆಯ್ತಾ ಬಂತು. ಯಾವಾಗ ಗಮನಕ್ಕೆ ಬಂದಿದ್ದೆ ನಿಜವಾದ ಪ್ರಯತ್ನ ಪಡ್ತೀವಿ ಸರ್. ಬೇರೆನಲ್ಲ ಸರ್, ಅವ್ರಿಗೂ ನಾವೇನು ಅಸಹಕಾರ ಅಂತ ಹೇಳಿದೀವಿ ಅದನ್ನ ತಗೊಳ್ತೀವಿ ಅಂತ ಹೇಳಿ ಸರ್. ಹೇಳ್ದಂಗೆ ಅವ್ರು ಕೇಳ್ಬೇಕು, ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು. ಏನಂತ ಕಂಪ್ಲೇಂಟ್ ಕೊಡ್ತೀರಿ ಮನೆ ಬಗ್ಗೆ? ಈಗ ಯಾವ ವಾಣಿಜ್ಯ ಮಂಡಳಿ ಕಡೆಯಿಂದ ಏನಂತ ಕೊಡ್ತಿದ್ರ ಅಂತ? ಅದೇ ಆಡಿಯೋ ಕ್ಯಾಸ್ ಇದ್ದಿದ್ರಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಹಿರಿಯ ನಟರುಗಳ ಬಗ್ಗೆ ಈ ಹಿಂದೆ ಅಣ್ಣವರ ನಟನೆ ಚಿತ್ರಗಳಿಗೂ ಕೂಡ ತುಣುಕುಗಳನ್ನ ಕೆಟ್ಟ ಪದ ಬಳಸಿಕೊಂಡು ಮಾಡಿದ್ರಲ್ಲ, ಅದನ್ನು ಸೇರಿಸಿ ಕೊಡ್ತಾ ಇದ್ರು. ಆಲ್ರೆಡಿ ಕೊಟ್ಟಿದ್ದೀವಿ, ಈಗ ಇನ್ನೊಂದು ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಅಭಿಮಾನಿಗಳೇ ಮಾಡ್ಬಿಟ್ಟಾರ ಸರ್ ಕೆಲಸನ. ಅಂದ್ರೆ ನೀವು ಮಾಡಬಾರ್ದು ಅಂತ ನಾವು ಮಾಡಬಾರ್ದು.